ಚಿತ್ರರಂಗದಲ್ಲಿ ಶೋ ಮ್ಯಾನ್ ಅಂದ್ರೆ ಅದು ಜೋಗಿ ಪ್ರೇಮ್. ಸಿನಿಮಾ ಹಿಟ್ ಆಗುತ್ತೋ ಇಲ್ವೋ, ಆದ್ರೆ ಪ್ರೇಮ್ ಸಿನಿಮಾದ ಹಾಡುಗಳು ಮಾತ್ರ ರಿಲೀಸ್ ಆದ ಕ್ಷಣದಿಂದಲೇ ಮನೆ ಮನೆ ಮಾತಾಗುತ್ತವೆ. ಹಳ್ಳಿಯ ಹೈದನಿಂದ ಹಿಡಿದು ಸಿಟಿಯ ಸಾಫ್ಟ್ವೇರ್ ಇಂಜಿನಿಯರ್ ವರೆಗೂ ಎಲ್ಲರೂ ಗುನುಗುವಂತೆ ಟ್ಯೂನ್ ಹಾಕ್ಸೋದು ಪ್ರೇಮ್ ಸ್ಪೆಷಾಲಿಟಿ. ಆದ್ರೆ ಇದೇ ಪ್ರೇಮ್ ಈಗ ಒಂದು ಹಾಡಿನ ಮೂಲಕ ಕೆಲವು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಧ್ರುವ ಸರ್ಜಾ ಅಭಿನಯದ ಬಹುನಿರೀಕ್ಷಿತ ಕೆಡಿ ಸಿನಿಮಾದ 4ನೇ ಹಾಡು ಸರ್ಸೆ ನಿನ್ನ ಸೆರಗ ಸರ್ಸೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯ ಬಿಸಿ ಏರಿಸಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಶಬ್ದ ಮಾಡಬೇಕಿದ್ದ ಸಾಂಗ್ ಈಗ ಅಶ್ಲೀಲ ಸಾಹಿತ್ಯದ ಹಣೆಪಟ್ಟಿ ಹೊತ್ತಿರೋದು ಯಾಕೆ? ಪ್ರೇಮ್ ಅವರ ಸಾಹಿತ್ಯದ ಗತ್ತು ಎಲ್ಲಿ ತಪ್ಪಿತು ಎಂದು ನಾವಿದರ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ನೋಡಿ, ಪ್ರೇಮ್ ಅವರಿಗೆ ಜನರ ನಾಡಿ ಮಿಡಿತ ಗೊತ್ತು. ಅದಕ್ಕೆ ಏನು ಮುಖ್ಯ ಕಾರಣ ಗೊತ್ತಾ? ಈ ಹಿಂದೆ ರಿಲೀಸ್ ಆದ 3 ಹಾಡುಗಳೇ ಸಾಕ್ಷಿ. ಶಿವ ಶಿವ ಹಾಡಿನಲ್ಲಿ ಮಾಸ್ ಎನರ್ಜಿ ಇತ್ತು. ಅಣ್ಣ ತಮ್ಮ ಜೋಡೆತ್ತು ಸಾಂಗ್ನಲ್ಲಿ ಅಣ್ಣ ತಮ್ಮಂದಿರ ಭಾವನೆ ಇತ್ತು. ಜನರು ಆ ಹಾಡುಗಳನ್ನು ಅಪ್ಪಿಕೊಂಡಿದ್ರು. ಆದರೆ ಯಾವಾಗ ನೂರಾ ಫತೇಹಿ ಮತ್ತು ಸಂಜಯ್ ದತ್ ಕಾಂಬಿನೇಷನ್ನಲ್ಲಿ ಸರ್ಸೆ ಹಾಡು ಬಿಡುಗಡೆಯಾಯಿತೋ ಅಲ್ಲಿ ಪ್ರೇಮ್ ಅವರ ಮೇಲಿದ್ದ ನಿರೀಕ್ಷೆಗಳು ಉಲ್ಟಾ ಹೊಡೆದವು. 100 ಕೋಟಿ ಬಜೆಟ್, ಬಾಲಿವುಡ್ ಸ್ಟಾರ್ಸ್, ಅದ್ದೂರಿ ಸೆಟ್ ಇದೆಲ್ಲವೂ ಇದ್ರೂ ಕೂಡ ಒಂದು ಹಾಡಿಗೆ ಬೇಕಾದ ಜೀವಾಳ ಅಂದರೆ ಅದು ಸಾಹಿತ್ಯ ಅಲ್ವಾ? ಆ ಸಾಹಿತ್ಯವೇ ಇಲ್ಲಿ ಹಾದಿ ತಪ್ಪಿದೆಯೇ ಅನ್ನೋದು ಈಗಿನ ಪ್ರಶ್ನೆ. ಈ ಹಾಡಿನ ಸಾಲುಗಳನ್ನೊಮ್ಮೆ ಗಮನಿಸಿ. ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ. ಮತ್ತೆ ನೀವೇ ಕೇಳಿ. ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ. ಈ ಪದ ಬಳಕೆಗಳು ಏನನ್ನ ಸೂಚಿಸುತ್ತವೆ? ಸಾಮಾಜಿಕ ಜಾಲತಾಣದಲ್ಲಿ ಜನರು ಆಕ್ರೋಶ ಹೊರ ಹಾಕ್ತಿರೋದು ಇದಕ್ಕೆ. ಪ್ರೇಮ್ ಅಂದ್ರೆ ಕೇವಲ ಮಾಸ್ ಸಾಂಗ್ ಬರೆಯೋರಲ್ಲ, ಜೋಗಿಯಲ್ಲಿ ತಾಯಿಯ ಸೆಂಟಿಮೆಂಟ್ ಬರೆದವರು ಇವರೇ ಅಲ್ವಾ? ಅಂತಹ ಒಬ್ಬ ಅನುಭವಿ ನಿರ್ದೇಶಕರು ಇವತ್ತು ಡಬಲ್ ಮೀನಿಂಗ್ ಅಥವಾ ಅಶ್ಲೀಲ ಎನ್ನಬಹುದಾದ ಸಾಲುಗಳನ್ನು ಬರೆಯುವ ಅವಶ್ಯಕತೆ ಏನಿತ್ತು? ನೂರಾ ಫತೇಹಿ ಅವರಂತಹ ಇಂಟರ್ನ್ಯಾಷನಲ್ ಫೇಮ್ ಇರೋ ಡ್ಯಾನ್ಸರ್ ಅನ್ನ ಕರೆಸಿ ಇಂತಹ ಕೆಳಮಟ್ಟದ ಸಾಹಿತ್ಯ ನೀಡುವುದು ಕನ್ನಡ ಸಂಸ್ಕೃತಿಗೆ ಬೆಲೆ ತರುತ್ತದೆ. ಪ್ರೇಮ್ ಅವರ ಹಾಡುಗಳನ್ನು ಮಕ್ಕಳು, ಯುವಕರು ಎಲ್ಲರೂ ಕೇಳ್ತಾರೆ. ಇಂತಹ ಸಾಹಿತ್ಯ ಸಮಾಜಕ್ಕೆ ಯಾವ ಸಂದೇಶ ನೀಡ್ತದೆ? ಸೃಜನಶೀಲತೆಯ ಕೊರತೆಯೇ? ಸೃಜನಶೀಲತೆ ಅಂದರೆ ಹೊಸತನ ಮಾಡೋದು, ಕೆಳಮಟ್ಟದ ಪದಗಳನ್ನು ಬಳಸಿ ಪ್ರಚಾರ ಪಡೆಯುವುದು ಅಲ್ಲ. ಒಬ್ಬ ನಿರ್ದೇಶಕರಾಗಿ ಪ್ರೇಮ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬಹುದು, ಆದರೆ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ತೂಕವಿದೆ. ಆ ತೂಕವನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬ ಕನ್ನಡಿಗ ನಿರ್ದೇಶಕನ ಜವಾಬ್ದಾರಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪರ ವಿರೋಧ ಚರ್ಚೆ ನಡೀತಾ ಇದೆ. ಇದು ಕೇವಲ ಒಂದು ಸಿನಿಮಾ ಹಾಡು, ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಡಿ ಅನ್ನೋದು ಒಂದು ವರ್ಗದ ಜನರಾದರೆ, ಬಹುತೇಕ ಕನ್ನಡಿಗರು ಹೇಳ್ತಿರೋದು ಒಂದೇ: ಪ್ರೇಮ್ ಸರ್, ನಿಮ್ಮಿಂದ ಈ ರೀತಿಯ ಸಾಹಿತ್ಯ ನಾವು ನಿರೀಕ್ಷಿಸಲಿರಲಿಲ್ಲ. ನೀವು ಕನ್ನಡದ ಪ್ರತಿಭೆಗಳನ್ನು ಬೆಳೆಸುವವರು, ಆದರೆ ಈ ಹಾಡು ಕನ್ನಡದ ಮಟ್ಟವನ್ನು ಕೆಳಗೆ ಇಳಿಸುವಂತಿದೆ. ಕೆಡಿ ಚಿತ್ರದಲ್ಲಿ ರವಿಚಂದ್ರನ್, ರಮೇಶ್ ಅರವಿಂದ್, ಶಿಲ್ಪಾ ಶೆಟ್ಟಿಯಂತಹ ಘಟಾನುಘಟಿ ಕಲಾವಿದರಿದ್ದಾರೆ. ಇಷ್ಟೊಂದು ದೊಡ್ಡ ತಾರಾಗಣವಿರುವ ಸಿನಿಮಾಗೆ ಇಂತಹ ಹಾಡು ಕಪ್ಪು ಚುಕ್ಕಿ ಆಗಬಾರ್ದಿತ್ತು ಎನ್ನುವುದೇ ಸಿನಿ ಪ್ರೇಮಿಗಳ ಅಳಲು. ಏಪ್ರಿಲ್ 30ಕ್ಕೆ ಕೆಡಿ ತೆರೆಗೆ ಬರಲಿದೆ. ಧ್ರುವ ಸರ್ಜಾ ಅವರ ಕಠಿಣ ಪರಿಶ್ರಮ, ಪ್ರೇಮ್ ಅವರ ಮೇಕಿಂಗ್ ಶೈಲಿ ಎಲ್ಲವೂ ಚಿತ್ರದ ಮೇಲಿನ ನಿರೀಕ್ಷೆಯಿಂದ ಹೆಚ್ಚಿಸಿದೆ. ಆದರೆ ಈ ಒಂದು ಹಾಡು ಸೃಷ್ಟಿಸಿರುವ ವಿವಾದ ಚಿತ್ರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಪ್ರೇಮ್ ಅವರು ಮುಂದಿನ ದಿನಗಳಲ್ಲಿ ಈ ಟೀಕೆಗಳನ್ನು ಗಮನಿಸಿ ಮತ್ತೆ ತಮ್ಮ ಹಳೆಯ ಸೃಜನಶೀಲತೆಯ ಲಯಕ್ಕೆ ಮರಳಲಿ ಎಂಬುವುದೇ ನಮ್ಮ ಆಶಯ. ನಿಮ್ಗೇನನ್ಸುತ್ತೆ? ಈ ಹಾಡಿನ ಸಾಹಿತ್ಯ ಸರಿಯಾಗಿದೆಯೇ ಅಥವಾ ತಪ್ಪೆ? ಕನ್ನಡ ಸಿನಿಮಾ ಬೆಳೆಯಲಿ, ಆದರೆ ಕನ್ನಡತನ ಸಾಯದಿರಲಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಅಪ್ಡೇಟ್ನೊಂದಿಗೆ ಸಿಗೋಣ. ನಮಸ್ಕಾರ.